ಅಂತೂ ಈ ಮದುವೆಗೆ ಒಪ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಖಂಡಿತ ಕಿರಿಕ್ ಮಾಡೇ ಮಾಡ್ತಾರೆ. ಆ ಮನುಷ್ಯ ಇನ್ನೂ ನನ್ನ ಗಂಡನೇ ಅಳಿಯ ಅಂತ ಒಪ್ಕೊಂಡಿಲ್ಲ. ಕಂಡವ್ರ ಮುಂದೆ ಅಳಿಯ ಅಂತಂದರೆ ಒಪ್ಕೊಂಡಂಗೇನಲ್ಲ. ಅಪ್ಪನ ವಿಷಯದಲ್ಲಿ ನಾನು ತಿರುಗಿ ನಿಂತ ಮೇಲಂತೂ ನನ್ನನ್ನು ಪಕ್ಕಕ್ಕೆ ಬಿಟ್ಬಿಟ್ಟಿದ್ದಾರೆ. ಇಷ್ಟೆಲ್ಲ ಇರುವಾಗ ರತ್ನನ ಆ ಮನೆ ಸೊಸೆ ಅಂತ ಒಪ್ಕೊಳ್ತಾರ? ಸಾಧ್ಯನೇ ಇಲ್ಲ. ನಮ್ಮ ರತ್ನಂಗೂ ವರ್ಷ ಮೇಲೆ ಸಣ್ಣದಾಗಿ ಆಸೆ ಇದೆ. ಅದಕ್ಕೆ ಆಗಿ ನಾನು ಅವಳ ಆಸೆನ ಈಡೇರಿಸಲಿಲ್ಲ ಅಂದರೆ ಏನು ಪ್ರಯೋಜನ? ಆ ಪಂಚಾಯಿತಿ ನಡೆದ ಮೇಲಂತೂ ಅಪ್ಪಂಗೆ ಪರ್ಶು ಮೇಲಿನೂ ಕೋಪ ಇದ್ದೇ ಇರುತ್ತೆ. ಅಪ್ಪಂಗೆ ಗೊತ್ತಿಲ್ಲದೆ ಕಿರಕನ ಕರ್ಕೊಂಡು ಹೋಗಿ ಮದುವೆ ಮಾಡಿಸೋದಕ್ಕೂ ಆಗಲ್ಲ. ಏನು ಮಾಡೋದು? ಪರವಾ ನಿನ್ ತಾವ ವಸಿ ಮಾತಾಡ್ಬೇಕಾಗಿತ್ತು. ಏನು ಮಾವಯ್ಯ, ನಿನ್ನ ಹತ್ರ ಮಾತಾಡಬೇಕಿತ್ತು ಅಂತ ಕೇಳ್ತಿದ್ದೀರಾ? ನಿನ್ನ ಹತ್ರ ಮಾತಾಡಬೇಕಿತ್ತು ಅಂತ ಕೇಳೋದಲ್ಲ, ಬಾ ನಿನ್ನ ಜೊತೆ ಮಾತಾಡಬೇಕು ಅಂತ ಕರಿಬೇಕು. ಯಾವ್ರ ಹತ್ರ ನಾವೇ ಹೋಗ್ಬೇಕು ಕಣವ, ದೇವ್ರನ್ನೇ ಇಲ್ಲಿ ಬಾ ಅಂತ ಕರಿಯಕ್ಕಿಲ್ಲ. ಮಾವಯ್ಯ, ನಾನು ನಿಮ್ಮ ಸೊಸೆ ಅಷ್ಟೇ, ದೇವ್ರೇನಲ್ಲ. ನೀನು ದ್ಯಾವ್ತೆ ಕಣವ, ನಂಗೆ ಗೊತ್ತೈತೆ. ಅಷ್ಟಿಲ್ದೆ ಇದ್ರೆ ನೀನು ನಡೆಯೋದೆಲ್ಲ ಮೊದಲೇ ನುಡಿಯಕ್ಕಿಲ್ಲ. ಅರ್ಥ ಆಗ್ಲಿಲ್ಲ ಮಾವಯ್ಯ. ನೀ ಬಂದ್ಮೇಲೆ ಈ ಮನೆ ಎಲ್ಲ ಬದಲಾಗೈತೆ. ನೀನು ಅವತ್ತು ಹೇಳ್ತಿದ್ಯಲ್ಲ, ಮಾವಯ್ಯ ನೀವು ಕುಡಿಯೋದು ಬಿಟ್ಬಿಡ್ತೀರಾ ಅಂತ. ಒಂಟಿ ಸಲಗಂತರ ಇದ್ದ ಮಗನಿಗೆ ಮೂಗ್ದರೆ ಬರ್ತದೆ ಅಂತ. ನನ್ನ ಮಗ ಶಾಂತಿಯಿಂದ ಅವನೇ. ಅದು ಅಲ್ಲದೆ ನೀವು ಹೆಣ್ಮಕ್ಳ ಜೀವನ ನೆಮ್ಮದಿಯಾಗಿರ್ತದೆ ಅಂತ ಹೇಳಿದ್ಯಲ್ಲವ, ಇದೆಲ್ಲ ನೀನು ಅಂದಂಗೆ ಆಗೈತೆ. ಅದಕ್ಕೆ ನೀನ್ ನಿನ್ ಬಾಯಾರೆ ಇನ್ನೊಂದು ಮಾತಾಡ್ತೀಯ ಅಂತ ಅದು ಹೇಳಿದ್ರೆ ನಿಜ ಆಗ್ಬಹುದು ಕಣವ. ಏನಂತ ಹೇಳ್ಬೇಕು ಮಾವಯ್ಯ? ನನ್ನ ಹೆಂಡ್ರು ಬರ್ತಾಳೆ, ನನ್ನ ಶಾರದಾ ಬರ್ತಾಳೆ ಅಂತ ನಿನ್ ಬಾಯಾಗ ಒಂದ್ಕಿತ ಹೇಳ್ಬಿಡವ, ನಿಜ ಆಯ್ತದೆ. ತಾಯಿ ಮಕ್ಳನ್ನ ಒಂದ್ ಮಾಡಿಸೋ ಪ್ರಯತ್ನದಲ್ಲಿ ಗಂಡ ಹೆಂಡತಿನ ಮೊದಲು ಒಂದ್ ಮಾಡಬೇಕು ಅನ್ನೋದು ನನ್ನ ತಲೆಗೆ ಬಂದಿತ್ತು. ಆದರೆ ಹೆಂಡತಿ ಬೇಕು ಅಂತ ಬಯಸ್ತಿರೋ ಮಾವ ಕಾಯ್ಬೋದು. ತಾಯಿನೇ ಬೇಡ ಅಂದ್ಕೊಂಡಿರೋ ಮಕ್ಕಳಿಗೆ ಅಮ್ಮನ ಕೊಡಿಸ್ಬೇಕು ಅಂತ ನಾನು ಅಂದ್ಕೊಂಡಿದ್ದೆ. ಪಾಪ ಮಾವಯ್ಯ ತುಂಬ ಕೊರಗ್ತಿದ್ದಾರೆ, ಅವ್ರಿಗೆ ಅತ್ತೆ ಸಿಗ್ಲೇಬೇಕು. ಅವಳಿಗೋಸ್ಕರ ನಾನು ಕುಡಿಯೋದು ಬಿಟ್ಬಿಟ್ಟಿದ್ದೀನಿ ತಾನೆ. ನೀನು ಅವತ್ತು ಮಾತು ಕೊಟ್ಟಿದ್ದೆ ತಾನೆ, ನಿನ್ ದಮ್ಮಯ್ಯ ಅಂತೀನಿ. ನನ್ನ ಶಾರದಾ ಬರ್ತಾಳೆ ಅಂತ ಹೇಳವ, ಮನ್ಸಾರ ಹೇಳವ.